ನಮಸ್ತೆ. ಇವತ್ತು ನಮ್ಮ ಮನೆಯೊಳಗೆ ಶೇಂಗಾ ಹೋಳಿಗೆ ಮಾಡಾಕತ್ತೀವಿ. ಶೇಂಗಾ ಹೋಳಿಗೆ ಹೆಂಗೆ ಮಾಡೋದು, ಎಷ್ಟು ಪ್ರಮಾಣ ಅನ್ನೋದೆಲ್ಲನೂ ಡೀಟೇಲಾಗಿ ಹೇಳ್ತೀನಿ ನೋಡಿರಿ. ಇಲ್ಲಿ ಅರ್ಧ ಕೆ ಜಿ ಶೇಂಗಾ ತೊಗೊಂಡೇನಿ. ಅರ್ಧ ಕೆ ಜಿ ಶೇಂಗಾ ಕಾಳು ಸಣ್ಣ ಉರಿಯೊಳಗೆ ಮೀಡಿಯಮ್ ಟು ಸ್ಲೋ ಮಧ್ಯದಲ್ಲಿ ಇಟ್ಕೊಂಡು ನಿಧಾನಕ್ಕೆ ಹುರಿಬೇಕು. ಹದವಾಗಿ ಹುರಿಬೇಕು ಶೇಂಗಾ ಕಾಳು. ನೋಡಿರಿ, ಈ ಥರ ಇರಬೇಕು, ಸೀದು ಹೋಗಬಾರ್ದು. ಜೋರು ಉರಿ ಇಟ್ಟರೆ ಮೇಲೆ ಸೀದು ಹೋಗ್ತಾವೆ, ಒಳಗೆ ಹಸಿ ಇರ್ತಾವೆ. ಹೀಗಾಗಿ ಸಣ್ಣ ಉರಿ ಇಟ್ಕೊಂಡು ಸ್ವಲ್ಪ ಟೈಮ್ ತೊಗೊಂಡು ಚೆಂದಾಗಿ ಹದವಾಗಿ ಹುರಿದು ಆನಂತರ ಈ ಸಿಪ್ಪೆ ತೆಗಿಬೇಕು. ಈ ಥರ ಮರದೊಳಗೆ ಹಾಕ್ಕೊಂಡು ಎರಡೂ ಕೈಲೇ ತಿಕ್ಕಿ ಬಿಟ್ಟರೆ ಮುಗೀತು. ಸಿಪ್ಪೆಲ್ಲ ಬಿಟ್ಬಿಡ್ತಾವೆ. ಕ್ಲೀನ್ ಮಾಡಿ ಬ್ಯಾಳಿ ಇಟ್ಕೋಬೇಕು ತೆಗೆದು. ಯಾರಿಗಾದರೂ ಶೇಂಗಾ ಹೋಳಿಗೆ ತಿನ್ನಬೇಕು ಅಂತ ಆಸೆ ಇದ್ರೆ, ಮಾಡೋಕ್ಕೆ ಬರೋಂಗಿಲ್ಲ ಅಂದ್ರೆ ಈ ವಿಧಾನದಾಗ ಮಾಡಿರಿ. ಹರಿಯಂಗಿಲ್ಲ ಮುರಿಯಂಗಿಲ್ಲ, ಸೂಪರಾಗಿ ಬರ್ತಾವೆ. 100% ಪರ್ಫೆಕ್ಟಾಗಿ ಬರ್ತಾವೆ. ಮಾಡಿರಿ. ಅರ್ಧ ಕೆ ಜಿ ಶೇಂಗಾಕ್ಕೆ ಅರ್ಧ ಕೆ ಜಿ ಬೆಲ್ಲ, ಅರ್ಧ ಕೆ ಜಿ ಮೈದಾ ಹಿಟ್ಟು, 3 ಅರ್ಧ ಕೆ ಜಿ ಸಮ ಪ್ರಮಾಣದಾಗ. ಇವಾಗ ಶೇಂಗಾನ ಸಿಪ್ಪಿ ತೆಗೆದಿದ್ದಾತು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ಗ್ರ್ಯಾಂಡ್ ಮಾಡ್ಕೊಂಬಿಡೋಣ. ಬರೀ ಶೇಂಗಾ ಬೀಜನ ಗ್ರ್ಯಾಂಡ್ ಮಾಡ್ಕೊಳೋಣ ಫಸ್ಟ್. ಆನಂತರ ಬೆಲ್ಲ ಏಲಕ್ಕಿ ಹಾಕಿ ಗ್ರ್ಯಾಂಡ್ ಮಾಡ್ಕೊಳೋಣ ಅದೇ ಪೌಡ್ರಿಗೆ. ನುಚ್ಚಿದ್ರೆ ಲಟ್ಸೋಕ್ಕೂ ಚಲೋ ಅಲ್ಲ, ತಿನ್ನೋಕ್ಕೂ ಚಲೋ ಅಲ್ಲ. ಹೀಗಾಗಿ ಹೋಳಿಗೆ ಹರಿತಾವು. ಇದನ್ನು ಈ ಚಿರೋಟಿ ರವೆ ಇರ್ತತಲ್ಲ, ಆ ಹದಕ್ಕೆ ರುಬ್ಕೋಬೇಕು. ಇವಾಗೆಲ್ಲ ಶೇಂಗಾನು ರುಬ್ಕೊಂಡಿದ್ದಾಯಿತು. ಅದಕ್ಕೆ ಬೆಲ್ಲ ಹಾಕೋಣ. ಸ್ವಲ್ಪ ಶೇಂಗಾ ಪೌಡ್ರ್ ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕಷ್ಟು ಬೆಲ್ಲ ಹಾಕ್ಕೊಂಡು, ನಾ ಪ್ರಮಾಣ ನಿಮಗೆ ಹೇಳೇಬಿಟ್ಟೇನಿ. ಅರ್ಧ ಕೆ ಜಿ ಶೇಂಗಾಕ್ಕೆ ಅರ್ಧ ಕೆ ಜಿ ಬೆಲ್ಲ. ಇನ್ನೂ ಸ್ವೀಟ್ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಮೇಲೆ ಬೇಕಾದ್ರೆ ಹಾಕೋಬೋದು ನೀವು. ಸ್ವಲ್ಪ ಒಂದು ಸಣ್ಣ ಬಟ್ಲೆ ಇದನ್ನೆಲ್ಲ ಚೆಂದಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಂದ ಕೈಗೆ ನೀರು ಹಚ್ಕೊಂಡು ಸ್ವಲ್ಪ ಈ ಥರ ಹೂರ್ಣದ ಹದಕ್ಕೆ ಮಾಡಿಕೊಂಡು ಸ್ಮೂತಾಗಿ ಮಾಡ್ಕೋಬೇಕು. ಆನಂತರ ಇಲ್ಲಿ ಹಿಟ್ಟೂ ಸ್ಮೂತ್ ಇರಬೇಕು, ಹೂರ್ಣನೂ ಸ್ಮೂತ್ ಇರಬೇಕು. ಅತೀ ಹೂರ್ಣದ ಹೋಳಿಗೆ ಹಂಗಲ್ಲ. ಹೂರ್ಣ ಅಂದರೆ ಬೇಳೆ ಹೋಳಿಗೆ ಹಂಗಲ್ಲ, ಒಂದು ಸ್ವಲ್ಪ ಗಟ್ಟಿ ಇರಬೇಕು ಎರಡು. ನೋಡಿರಿ, ಮೈದಾ ಹಿಟ್ಟು ಅರ್ಧ ಕೆ ಜಿ ಮೈದಾ ಹಿಟ್ಟಿಗೆ ಚಿಟಿಗೆ ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳೋಣ. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸ್ಮೂತ್ ಅಷ್ಟೇ. ಇದೇನು ನೆನಿಬೇಕಾಗಿಲ್ಲ. ಬೇಳೆ ಹೋಳಿಗೆ ಮಾಡೋ ಮುಂದೆ 1 ಗಂಟೆ ಅಥವಾ 2 ಗಂಟೆ ಹಿಟ್ಟು ಕಲಸಿಟ್ಟು ನೆನೆಯಕ್ಕಿಡಬೇಕು. ನೆನೆದಾಗನ ಹೋಳಿಗೆ ಚೆಂದಾಗಿ ಬರ್ತಾವೆ. ಇದು ಶೇಂಗಾ ಹೋಳಿಗೆಗೆ ಮಾತ್ರ ಹಿಟ್ಟು ನೆನೆಸೋ ಅವಶ್ಯಕತೆ ಇಲ್ಲ. ಇವಾಗ ನಾವು ಹೂರಣ ರೆಡಿ ಮಾಡ್ಕೊಂಬಿಟ್ಟೀವಿ. ಹೂರಣ ರೆಡಿ ಮಾಡ್ಕೊಂಡಿಂದ ಹಿಟ್ಟು ಕಲ್ಸಕತ್ತೀವಿ. ನೀವೇ ನೋಡ್ತೀರಿ. ಈಗ ಹಿಟ್ಟು ಕಲಸಿದ ತಕ್ಷಣ ನಾವು ಹೋಳಿಗೆ ಮಾಡ್ಬೋದು. ಇದನ್ನೇನು ನೆನೆಯೋಕೆ ಇಡೋ ಅವಶ್ಯಕತೆ ಇಲ್ಲ, ಪಟ್ ಅಂತ ಮಾಡ್ಕೋಬೋದು. ನೋಡಿರಿ, ಇದು ಪ್ರವಾಸಕ್ಕೆ, ಪಿಕ್ನಿಕ್ಕಿಗೆ, ಎಲ್ಲಾದರೂ ಬ್ಯಾಚುಲರ್ ರೂಮ್ನಾಗಿದ್ದು ಓದ್ತಾರ ಅಥವಾ ಜಾಬ್ ಮಾಡ್ತಾರ ಅಂದ್ರೆ ಅಂಥವ್ರಿಗೆ ಮಾಡಿಕೊಟ್ರೆ ತಿಂಗ್ಳುಗಟ್ಟಲೆ ಇಟ್ಟರು ಕೆಡಂಗಿಲ್ಲ. ಅದೇ ಟೇಸ್ಟ್ ಇರ್ತಾವೆ, ಸೂಪರಾಗಿರ್ತಾವೆ. ನೋಡಿರಿ, ಈಗೆಲ್ಲ ರೆಡಿ ಆಯಿತು. ಲಟ್ಸನ್ ಬರ್ರಿ. ಒಂದು ಉಳ್ಳಿ ತೊಗೊಂಡು, ಪುರಿ ಉಳ್ಳಿಕ್ಕಿಂತ ಸ್ವಲ್ಪ ದೊಡ್ಡದು ತೊಗೊಂಡು ಈ ಥರ ಸ್ವಲ್ಪ ಸ್ಪ್ರೆಡ್ ಮಾಡಿ ಅದರೊಳಗೆ ಈ ಹೂರ್ಣದ್ದು ಗುಂಡ ಮಾಡಿಡಾಕತ್ಬಿಟ್ಟೇವಿ. ಮೊದಲೇ ಮಾಡಿಟ್ಕೊಂಡ್ರೆ ಈಜಿ ಆಗ್ತತಿ. ನನ್ನ ಮಗಳು ಹೂರ್ಣದ್ದು ಉಂಡೆ ಮಾಡಕತ್ತಾಳು, ನಾನು ಲಟ್ಸಕತ್ತೀನಿ. ಆನಂತರಕ್ಕೆ ಬೇಯಿಸಿ ತೆಗಿತಾಳೆ. ಇಲ್ಲಿ ನೋಡಿರಿ, ತುಂಬಿಂದ ಮೇಲೆ ಹಿಟ್ಟು ಹೆಚ್ಚಾದ್ರೆ ತೆಗೆದು ಬಿಡಬೇಕು. ಆ ಹಿಟ್ಟು ಬಿಡಬಾರ್ದು, ಬರೀ ಹಿಟ್ಟು ಆಗ್ತತಿ. ಅದಕ್ಕೋಸ್ಕರ ಅವಶ್ಯ ಇದ್ದಷ್ಟು ಬಿಟ್ಟು ತೆಗೆದು ಬಿಡಬೇಕು. ಈ ಥರ ಲಟ್ಟಿಸ್ತಾ ಹೋದ್ರೆ ನೋಡಿರಿ, ಹೂರಿನ ಹಿಟ್ಟು ಹದವಾಗಿತ್ತು ಅಂದ್ರೆ ಆಡ ಮಕ್ಕಳನ್ನೂ ಲಟ್ಟಿಸ್ತಾರೆ. ನೋಡಿರಿ, ಇವನ್ನು ಹರಿಯಂಗಿಲ್ಲ ಮುರಿಯಂಗಿಲ್ಲ. ನೀವು ಹೆಂಗೆ ತೀಡ್ತೀರಿ ಹಂಗೆ ಬರ್ತಾವೆ. ಆಮೇಲೆ ಹೋಳಿಗೆ ಎಷ್ಟು ದಪ್ಪ ಇರಬೇಕು, ಎಷ್ಟು ತೆಳಗಿರ್ಬೇಕು ಅನ್ನೋದನ್ನು ತೋರಿಸ್ತಾನೆ ನಿಮ್ಗೆ. ಇದಕ್ಕೆ ಎಣ್ಣಿಲ್ಲ, ಬೆಣ್ಣಿಲ್ಲ, ತುಪ್ಪಿಲ್ಲ, ಎಂಥದ್ದು ಬೇಡ. ಆದರೆ ರೆಡಿ ಆಗಿಂದ ತಿನ್ನೋವಾಗ ಇದರ ತುಂಬ ತುಪ್ಪಿದ್ರೆ ಮಸ್ತ್ ಅಂದ್ರೆ ಮಸ್ತ್ ರುಚಿ ಇರ್ತತಿ. ತಿನ್ನೋವಾಗ ಮಾತ್ರ ತುಪ್ಪ ಬೇಕೇ ಬೇಕು. ನೋಡಿರಿ, ಈ ಥರ ಲಟ್ಟಿಸ್ಬೇಕು. ತೆಳ್ಳಗಿಲ್ಲ, ದಪ್ಪಗಿಲ್ಲ, ಈ ಲೆವೆಲ್ಗೆ ಲಟ್ಟಿಸ್ಬೇಕು. ನೀವು ಹೆಂಗೆ ತೀಡ್ತೀರಿ ಹಂಗೆ ಬರ್ತತಿ. ಇವಾಗ ಹಂಚು ಆಲ್ರೆಡಿ ಕಾಯಕ್ಕಿಟ್ಟೈತಿ. ಒಂದು ಲಟ್ಟಿಸಿ ಒಂದು ಮರದಾಗ ಹಾಕ್ಕೊಂಡು ಈ ಥರ ನಾ ಲಟ್ಟಿಸ್ಕೊಡಾಕತ್ತೀನಿ. ಮಗಳು ಬೇಯಿಸಕತ್ತಾಳು. ಶೇಂಗಾ ಹೋಳಿಗೆ ರೆಡಿ ಹಾಕ್ಕವು ನೋಡಿರಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ. ಮತ್ತು ಬಿಗಿನರ್ಸ್ ಇದ್ದರೆ ಈ ರೀತಿಯೊಳಗೆ ನೀವು ಮಾಡೋದನ್ನು ಕಲ್ಕೋರಿ, ಮಾಡಿ ತಿನ್ನಿರಿ. ಹೆಂಗೆ ಬಂದು ಅಂತ ಕಮೆಂಟ್ ಹಾಕ್ರಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ. ನೋಡಿರಿ, ಏನು ಸೂಪರಾಗಿ ಬಂದೈತಿ. ಎಲ್ಲರ ಕ್ರ್ಯಾಕ್ ಬಂದೈತೋ, ಹರಿದೈತೋ, ಮುರಿದೈತೋ, ಎಂಥದೂ ಇಲ್ಲ. ಈ ಥರ ಲಟ್ಟಿಸ್ಕೊಂಡು ಎರಡೂ ಸೈಡ್ ಕಲರ್ ಚೇಂಜ್ ಆಗಬೇಕು.
ಆ ಥರ ಬೇಯಿಸ್ಕೋಬೇಕು. ಇಲ್ಲಿ ಎಣ್ಣೆ ಬೆಣ್ಣೆ ತುಪ್ಪ ಎಂಥದ್ದು ಹಚ್ಚೋಂಗಿಲ್ಲ, ಶೇಂಗಾನೇ ಎಣ್ಣೆ ಬಿಡ್ತೈತಲ್ಲ, ಹೀಗಾಗಿ ಇದನ್ನು ಎರಡು ಸೈಡು ಮೀಡಿಯಮ್ ಉರಿ ಇಟ್ಕೊಂಡು ಚೆಂದಾಗಿ ಬೇಯಿಸ್ಕೊಂಡು ಕಲರ್ ಚೇಂಜ್ ಆಗಬೇಕು. ರುಚಿಯಾದಂಥ ಶೇಂಗಾ ಹೋಳ್ಗೆ ರೆಡಿ ಆಗ್ತಾವೆ. ನಾವು ಬೇಕು ಅಂದಾಗ ಮಾಡಿಬಿಡ್ತೇವೆ. ಮನೆಯೊಳಗೆ ಸಂಕ್ರಮಣಕ್ಕೆ ಮಾಡ್ತೇವೆ, ಎಲ್ಲರ ಟೂರು ಪಿಕ್ನಿಕ್ ಹೋಗುವಾಗ ಮಾಡ್ತೇವೆ, ಯಾರ್ದಾರ ಊರಿಗೆ ಊಟಕ್ಕೆ ಕಟ್ಟೋವಾಗ ಮಾಡ್ಕೋತೀವಿ. ಯಾಕಂದರೆ ಇವು 1 ತಿಂಗಳವರೆಗೆ ತಡೀತಾವೆ. ಬೇಳೆ ಹೋಳಿಗೆ 2 ದಿನ. ಅದಕ್ಕೋಸ್ಕರ ನೋಡಿರಿ ಈ ಥರ ಆರಕ್ಕೆ ಹಾಕ್ಬೇಕು ಅವನ್ನ. ಆನಂತರ ಇನ್ನೊಂದು ಒಂದ್ರ ಮೇಲೆ ಒಂದು ಸುಡವ ಹಾಕಬಾರ್ದು. ಪೂರ್ತಿ ತಣ್ಣಗಾದ್ಮ್ಯಾಗ ಒಂದ್ರ ಮ್ಯಾಗ ಒಂದು ಇಡಬೇಕು. ಅಲ್ಲಿವರೆಗೂ ಸಪ್ರೇಟ್ ಒಂದೊಂದೇ ಸಿಂಗಲ್ ಆಗಿಡಬೇಕು. ನೋಡಿರಿ ಎಲ್ಲ ಹೋಳ್ಗೆ ಮಾಡೋದು ಆಯಿತು, ತೋರಿಸ್ತೇನೆ ನಿಮ್ಗೆ. ನೀವು ಒಂದು ಸಲ ಟ್ರೈ ಮಾಡಿರಿ. ಈ ಥರ ಬಿಡಿ ಬಿಡಿಯಾಗಿಟ್ಟು 6ರಿಂದ ಒಂದರ ಮೇಲೆ ಒಂದು ಇಡಬೇಕು. ಇಷ್ಟು ಹೋಳಿಗೆ ಮಾಡೇನಿ ನೋಡಿರಿ. ವಿಡಿಯೋ ಮುಗಿಸ್ತಾನೆ ಇಲ್ಲಿಗೆ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತಾನೆ.